ಹೆಣ್ಣು ಮಕ್ಕಳ ಒಂದು ಜರ್ನಿ ಬಗ್ಗೆ ಮಾತಾಡೋಣ ಅಂತ ನಾ ವಿಡಿಯೋ. ನಮ್ಮ ಲೈಫಲ್ಲಿ ನೀವು ಯಾವ ತರ ಒಂದು ಪ್ರಿಫರೆನ್ಸ್ ಜನರೇಷನ್ ಅಂತ ಬಂದ್ರೆ ಹೆಣ್ಮಕ್ಳು ತುಂಬಾ ಕಷ್ಟಪಡ್ತಾ ಇದ್ದಾರೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಅಂಡ್ ಇವತ್ತಿನ ವಿಷಯ ಬಂದು ಒಂದು ಹೆಣ್ಣು ಅನ್ನೋ ಶಕ್ತಿ ಬಗ್ಗೆ ನಾನು ಇವತ್ತು ಮಾತಾಡೋಣ ಅಂತ ಬಂದಿದ್ದೀನಿ. ಹೆಣ್ಮಕ್ಳು ಹೇಗೆ ಈ ಸಮಾಜದಲ್ಲಿ ಸರ್ವೈವ್ ಆಗ್ತಾ ಇದ್ದಾರೆ, ಒಂದು ತಾಯಿಯಾಗಿ, ಮಡದಿಯಾಗಿ, ಮಗಳಾಗಿ, ಒಂದು ಮನೆಗೆ ಸೊಸೆಯಾಗಿ. ಈ ವಿಡಿಯೋ ನೀವು ಕೊನೆವರೆಗೂ ನೋಡೋದ್ರಿಂದ ನಿಮಗೆ ನಿಮ್ಮ ಲೈಫಲ್ಲಿ ನೀವು ಯಾವ ಥರ ಒಂದು ಪ್ರಿಫರೆನ್ಸ್ನ ಕೊಟ್ಟಿದ್ದೀರಾ, ನಿಮ್ಮ ಲೈಫಲ್ಲಿ ಯಾವ ಥರ ಪ್ರಿಫರೆನ್ಸ್ನ ನಿಮ್ಮ ಮನೆಯವರಾಗಲಿ ನಿಮ್ಮ ಗಂಡನ ಮನೆಯವರಾಗಿ ಕೊಟ್ಟಿದ್ದಾರೆ, ಅಥವಾ ನಿಮ್ಮ ಆಸೆ ಕನಸುಗಳ ಬಗ್ಗೆ ತಿಳ್ಕೊತಾ ಹೋಗೋಣ. ಹೆಣ್ಣು ಅನ್ನೋ ಒಂದು ಜನ್ಮ ಈ ಭೂಮಿಗೆ ಬಂದಾಗಿಂದ ಯಾವ ಥರ ಒಂದು ಸಮಾಜದಲ್ಲಿ ಸರ್ವೈವ್ ಆಗ್ತಾ ಇದ್ದೀರಾ, ಒಂದು ಮನೆಗೆ ಸೊಸೆಯಾಗಿ ಹೋಗೋದಿರ್ಬೋದು, ಯಾವ ಥರ ಸರ್ವೈವ್ ಆಗ್ತಾ ಇದ್ದೀರಾ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಹುಟ್ಟಿದ್ರೆ ದರಿದ್ರ, ಗಂಡ್ಮಕ್ಳೇ ಬೇಕು, ಹೆಣ್ಮಕ್ಳಿಂದ ಏನು ಮಾಡೋಕ್ಕಾಗಲ್ಲ, ಆ ಥರ ಮೈಂಡ್ ಸೆಟ್ ಇತ್ತು ಹಿಂದಿನ ಕಾಲದಲ್ಲಿ. ಯಾಕಂದರೆ ಹಿರಿಯವರು ಅವ್ರಿಗೆ ಇತ್ತು ಆ ಥರ ಮೈಂಡ್ ಸೆಟ್ಟು, ಯಾಕಂತ ನನಗೂ ಗೊತ್ತಿಲ್ಲ. ಈಗಿನ ಕಾಲ ಅಂತ ಬಂದರೆ, ಈಗಿನ ಪ್ರೆಸೆಂಟ್ ಜನ್ರೇಷನ್ ಅಂತ ಬಂದರೆ ಹೆಣ್ಮಕ್ಳು ತುಂಬ ಕಷ್ಟಪಡ್ತಾ ಇದ್ದಾರೆ ಸರ್ವೈವ್ ಆಗೋದಕ್ಕೆ. ಯಾವ ರೀತಿ ಅಂತ ಅಂದರೆ, ಒಂದು ಎರಡು ಥರ ಫ್ಯಾಮಿಲಿ ಇರುತ್ತೆ. ಒಂದು ಫ್ಯಾಮಿಲಿ ಬಂದು ನನ್ನ ಮಗಳು ಬೆಳೆದು ದೊಡ್ಡವಳಾದ್ಲು, ಅವಳಿಗೊಂದು ಎಜುಕೇಷನ್ ಕೊಡಿಸಿ, ಒಂದು ಮಿನಿಮಲ್ ಎಜುಕೇಷನ್ ಕೊಡಿಸಿ ಅವಳಿಗೆ ಮದುವೆ ಮಾಡಿಸಿ ಕಳಿಸ್ಬಿಡ್ಬೇಕು ಗಂಡನ ಮನೆಗೆ. ಅವಳು ಏನಾಗಬೇಕು ಲೈಫಲ್ಲಿ, ಯಾವ ಥರ ಸರ್ವೈವ್ ಆಗಬೇಕು ಅಂತ ಇರ್ತಾಳೆ, ಅಥವಾ ಗಂಡ ಮನೆ ಸಂಸಾರ ಇಷ್ಟು ಬೇಗ ಇಷ್ಟ ಇದೆಯೋ, ಒಂದು ಚಿಕ್ಕ ಏಜಲ್ಲಿ ಮದುವೆ ಮಾಡಿ ಕಳಿಸ್ತಾರೆ. ಆದಷ್ಟು ಬೇಗ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅನ್ನೋ ಥಾಟು ಅವ್ರಿಗಿರುತ್ತೆ. ಅವಳಿಗೆ ಇಷ್ಟ ಇದೆಯೋ ಇಲ್ವೋ ಯಾವುದನ್ನು ಕೇಳಲ್ಲ, ಒಟ್ಟು ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಇನ್ನೊಂಥರ ಫ್ಯಾಮಿಲಿ ಬಂದು ಹೆಣ್ಮಕ್ಳೇ ಇರೋವಂಥ ಮನೆಯಲ್ಲಿ ಹೆಣ್ಮಕ್ಳೇ ದುಡಿಬೇಕು, ಅಪ್ಪ ಅಮ್ಮಂಗೆ ಒಂದು ಏಜ್ ಆಗ್ತಾ ಇರುತ್ತೆ, ನಮಗೆ ಎಜುಕೇಷನ್ನ ಒಂದು ಒಳ್ಳೆ ಎಜುಕೇಷನ್ ಕೊಡಿಸಿರ್ತಾರೆ, ಅವ್ರ ಕೈಯಲ್ಲಿ ಏನಾಗುತ್ತೋ ಅಷ್ಟು ಒಂದು ಒಳ್ಳೆ ಎಜುಕೇಷನ್ನ ನಮಗೆ ಕೊಡಿಸಿರ್ತಾರೆ. ಆ್ಯಂಡ್ ನನ್ನ ಮಗಳು ಹೋಗಿ ಅರ್ನ್ ಮಾಡಿ ಅದನ್ನು ಸಾಲನ ತೀರಿಸ್ತಾಳೆ ಅನ್ನೋ ಮೈಂಡ್ ಸೆಟ್ ಕೂಡ ಅವ್ರಿಗಿರುತ್ತೆ. ಅವ್ರಿಗೂ ಏಜ್ ಆಗ್ತಾ ಇರುತ್ತೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಮಟ್ಟಿಗೆ ಎಜುಕೇಷನ್ನ ಕೊಡಿಸ್ತಾರೆ. ಯಾಕಂದರೆ ಕಷ್ಟಗಳನ್ನೇ ನೋಡ್ಕೊಂಡು ಬಂದಿರೋ ಅವರು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಅವ್ರ ಮೈಂಡಲ್ಲಿ ಇರುತ್ತೆ. ಯಾಕಂದರೆ ನನ್ನ ಮಕ್ಕಳು ನಮ್ಮ ಥರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ, ಅವ್ರ ಮುಂದಿನ ಜೀವನ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಸಾಲನೋ ಮೂಲನೋ ಮಾಡಿ ನಮಗೆ ಎಜುಕೇಷನ್ನ ಕೊಡಿಸ್ತಾರೆ. ಬಟ್ ಆ ಸಾಲದ ಹೊರೆ ಬಂದು ಯಾಕೆ ಅಂತಂದರೆ ಅಪ್ಪ ಅಮ್ಮಂಗೆ ಏಜ್ ಆಗ್ತಾ ಇರುತ್ತೆ, ಅವ್ರಿಗೂ ಕೆಲಸ ಮಾಡೋಕ್ಕಾಗಲ್ಲ. ಸೊ ನಮ್ಮ ಮೇಲೆ ಡಿಪೆಂಡ್ ಆಗೋದು ಅದು ಕಾಮನ್ನು. ಸಾಲನೋ ಮೂಲನೋ ಮಾಡಿ ನಮಗೆ ಕಳಿಸಿರ್ತಾರಲ್ವ, ಆ ಕಮಿಟ್ಮೆಂಟ್ಗಳ ಹೊರೆನ ಹೊತ್ಕೊಂಡು ನಾವು ಅಲ್ಲಿ ಕೊಡೋ ಸ್ಯಾಲ್ರಿ ಸಾಲದೇನೆ, ಕಮಿಟ್ಮೆಂಟ್ಗಳು ನಮ್ಮ ಸ್ಯಾಲ್ರಿಗಿಂತ ಕಮಿಟ್ಮೆಂಟ್ಗಳೇ ಜಾಸ್ತಿ ಇರುತ್ತೆ ನಮ್ಮದು. ಹಾಗಂತ ಸಾಲ ತೀರಿಸ್ತೇನೆ ಇರೋಕ್ಕಾಗಲ್ಲ, ಸಾಲ ಕೊಟ್ಟವ್ರು ಬಂದು ಕೇಳ್ತಾರೆ ಅಲ್ವಾ. ಸೊ ಇದನ್ನೆಲ್ಲ ಒಂದು ರೀತಿಲಿ ನೋಡೋದಾದ್ರೆ, ಈ ಕೆಲಸ ಅಲ್ಲ ಆ ಕೆಲಸ, ಆ ಕೆಲಸ ಅಲ್ಲ ಈ ಕೆಲಸ ಅಂತ ನೋಡ್ತಾನೆ ಇರ್ತೀವಿ. ಎಲ್ಲಿ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಇರುತ್ತೋ ಆ ಥರ ಕೆಲಸನ ನೋಡ್ತಾನೆ ಇರ್ತೀವಿ. ಆ್ಯಂಡ್ ಆ ಇದರಲ್ಲಿ ದುಡಿತಾ ನಮ್ಮ ಕನಸುಗಳನ್ನ ನಾವು ಮರ್ತೇ ಬಿಡ್ತೀವಿ. ನಾನು ಮದುವೆ ಆಗಬೇಕು, ನನಗೂ ಒಂದು ಲೈಫ್ ಇದೆ, ನನಗೆ ಈ ಥರ ಇರಬೇಕು, ನನ್ನ ಲೈಫಲ್ಲಿ ಆ ಥರ ಇರಬೇಕು ಅಂತ ಆಸೆಗಳನ್ನೆಲ್ಲ ನಾವು ಗಂಟು ಮೂಟೆ ಕಟ್ಬಿಟ್ಟು ಸೈಡಿಗೆ ಇಟ್ಟೇ ಬಿಡ್ತೀವಿ. ಯಾಕಂದರೆ ಅಷ್ಟು ಕಮಿಟ್ಮೆಂಟ್ಗಳು ನಮಗೆ ಇರುತ್ತೆ. ಇನ್ನೊಂದೇನಪ್ಪ ಅಂತಂದರೆ, ಮದುವೆ ಮಾಡಿಬಿಟ್ಟು ಗಂಡನ ಮನೆಗೆ ಕಳಿಸಿರ್ತಾರೆ, ಅವ್ರಿಗೆ ಬಂದು ಗಂಡ ಮಕ್ಕಳು ಸಂಸಾರ ಮನೇಲಿ ಕೆಲಸ ಮಾಡು ಅಷ್ಟೇ ಆಗಿರುತ್ತೆ ಅವ್ರ ಲೈಫು. ಅವ್ರಿಗೂ ಆಸೆ ಇರುತ್ತೆ, ನಾನು ಈ ಥರ ಇರಬೇಕು ಲೈಫಲ್ಲಿ, ಹಂಗೆ ಅಂತ ಟೈಮ್ ಕೊಡಬೇಕು ಅಂತ ಅವ್ರಿಗೆ ತುಂಬ ಆಸೆ ಇರುತ್ತೆ. ಬಟ್ ಅದಾಗ್ತಾ ಇರಲ್ಲ. ಅಂದರೆ ಮನೆಯವ್ರ ಸಪೋರ್ಟ್ ಇದ್ರೆ ಮಾಡ್ತಾರೆ, ಕೆಲವು ಆಲ್ಮೋಸ್ಟ್ ಜನ ಸಪೋರ್ಟ್ ಮಾಡಲ್ಲ. ಯಾಕಂತಂದರೆ ಮನೆ ಮಕ್ಕಳು ನೋಡ್ಕೊಂಡು ನೀನಿರು, ನಾನು ಬಿಡು, ನಾನು ದುಡಿತಾ ಇದ್ದೀನಲ್ವಾ ಸಾಕು, ನಾನೇ ನೋಡ್ಕೋತೀನಿ, ನಿನ್ಗೇನು ಬೇಕು ಹೇಳು ನಾನು ತಂದ್ಕೊಡ್ತೀನಿ. ಬಟ್ ಅದು ಯಾವಾಗಲೂ ವರ್ಕ್ ಆಗಲ್ಲ. ನಾನು ಒಂದು ಏನು ಹೇಳ್ತೀನಿ ಅಂತ ಅಂದರೆ, ಅವ್ರಿಗೆ ಏನು ಇಷ್ಟ ಇರುತ್ತೋ ಅದನ್ನ ಮಾಡಕ್ ಬಿಡಿ. ಯಾಕಂದ್ರೆ ಹೆಣ್ಮಕ್ಳು ಸಮಾಜದಲ್ಲಿ ಮುಂದೆ ಬರಬೇಕು ಅನ್ನೋದು ಎಲ್ಲರ ಆಸೆ ಆಗಿರುತ್ತೆ. ಫ್ರಮ್ ಹೋಮ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಪ್ಲಾಟ್ಫಾರ್ಮ್ಗಳಿದೆ, ಮನೇಲೆ ಕುತ್ಕೊಂಡು ಕೆಲಸ ಮಾಡ್ಬೋದು. ಒಂದು ಯೂಟ್ಯೂಬ್ ಅಲ್ಲಿ ಕುಕಿಂಗ್ ಚಾನಲ್ನ ಓಪನ್ ಮಾಡಿಬಿಟ್ಟು ಡೈಲಿ ಲಾಗ್ಸ್ ಅನ್ನ ಅಪ್ಲೋಡ್ ಮಾಡೋದಾಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಒಂದು ಕುಕಿಂಗ್ ವಿಡಿಯೋನ ಅಪ್ಲೋಡ್ ಮಾಡೋದಾಗಿರ್ಬೋದು. ಇದರಿಂದನೂ ನೀವು ಅರ್ನ್ ಮಾಡ್ಬೋದು. ಎಷ್ಟೊಂದು ಪ್ಲಾಟ್ಫಾರ್ಮ್ಸ್ ಇದೆ, ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ಬೋದು. ಅವ್ರಿಗೆ ಏನು ಇಷ್ಟನೋ ಅದನ್ನ ಮಾಡಕ್ ಬಿಡಿ ಅಂತ ಹೇಳ್ತೀನಿ. ಹಾಗೇನೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಸರ್ವೈವ್ ಆಗೋದು ತುಂಬಾ ಕಷ್ಟ. ಅದರಲ್ಲೂ ಈ ಸಿಚುವೇಶನ್ ಅಟ್ ಪ್ರೆಸೆಂಟ್ ಟೈಮಲ್ಲಿ ಇವಾಗ ಎಲ್ಲೇ ಕೆಲ್ಸಕ್ಕೆ ಹೋಗ್ಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ದೇನೆ ಆಗಿದೆ. ಎಲ್ಲಿ ನೋಡಿದ್ರು ಅತ್ಯಾಚಾರ, ರೇಪು ಅಂತ ನಡೀತಾನೆ ಇದೆ. ಇದ್ರ ಮಧ್ಯೆ ನಾವು ಬೆಂಗಳೂರು ಅಂತ ಸಿಟಿ ಅಂತ ಬಂದ್ರೆ, ಜಸ್ಟ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರು ಸಿಟಿನೇ ತಗೊಳ್ಳಿ. ಬೆಂಗಳೂರಲ್ಲಂತೂ ತುಂಬಾನೇ ನಡೀತಾ ಇದೆ ಇಂಥ ಕ್ರೈಮ್ಗಳು. ಇದ್ರ ಮಧ್ಯದಲ್ಲೂ ನಾವು ಕೆಲ್ಸಕ್ಕೆ ಹೋಗ್ಬೇಕು, ನಮ್ಮ ಒಂದು ಜೀವನನ ಕಟ್ಕೋಬೇಕು, ನಮ್ಮ ತಂದೆ ತಾಯಿಗೆ ಒಂದು ಕೆಟ್ಟ ಹೆಸರು ಬರ್ದಿದ್ದಂಗೆ ನೋಡ್ಕೋಬೇಕು. ಅವ್ರು ನಮಗೋಸ್ಕರ ತುಂಬಾ ಕಷ್ಟಪಟ್ಟಿರ್ತಾರೆ. ಬಟ್ ನಮ್ಮ ಕಷ್ಟನ ಅವ್ರ ಮುಂದೆ ಹೇಳ್ಕೊಳಕ್ ಹೋದ್ರೆ ಅದು ತುಂಬಾ ಚಿಕ್ಕದು ಅಂತಾನೆ ಅನ್ಸಿರುತ್ತೆ. ಯಾಕಂದ್ರೆ ಅಷ್ಟು ಜನ ಮಕ್ಕಳನ್ನ ಅವ್ರು ಸಾಕಿ ಬೆಳೆಸಿರ್ತಾರೆ, ಅವ್ರಿಗೊಂದು ಎಜುಕೇಶನ್ ಅಂತ ಕೊಡ್ಸಿರ್ತಾರೆ. ಒಂದು ಒಳ್ಳೆ ಕೆಲಸ ಸಿಕ್ಕರೆ ಹೆಂಗೋ ನಡೆದೋಗ್ಬಿಡುತ್ತೆ. ಬಟ್
ಒಳ್ಳೆ ಕೆಲಸ ಸಿಗ್ಲಿಲ್ಲ, ಎಲ್ಲರಿಗೂ ಒಳ್ಳೆ ಕೆಲಸ ಸಿಗಲ್ಲ. ಆಕ್ಚುಲಿ ಎಲ್ಲರಿಗೂ ಹೆಂಗ್ ಸಿಗಕ್ಕಾಗತ್ತೆ ಒಳ್ಳೆ ಕೆಲಸ? ಕ್ವಾಲಿಟಿ ಆಫ್ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಒಂದು ಎಜುಕೇಶನ್ ಲೈಫ್ ಲಾಂಗ್ ನಿಮ್ಮನ್ನ ಕಾಪಾಡುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಓನ್ ಆಗಿ ಬಿಸ್ನೆಸ್ ಮಾಡ್ತೀನಿ ಅನ್ನೋ ಹೆಣ್ಮಕ್ಳಿಗೆ ನಿಜವಾಗ್ಲೂ ಹೇಳ್ತೀನಿ, ಸಪೋರ್ಟ್ ಮಾಡಿ. ಯಾಕಂತಂದ್ರೆ ಅವ್ರಿಗೂ ಆಸೆ ಇರುತ್ತೆ, ನಾನು ಒಂದೇನೋ ದುಡಿಬೇಕು, ನಾನು ಒಂದು ಫ್ಯಾಮಿಲಿನ ನೋಡ್ಕೋಬೇಕು. ಯಾರು ಶಾಶ್ವತ ಅಲ್ಲ, ಜೀವನನೇ ಶಾಶ್ವತ ಅಲ್ಲ ಅಂದ್ಮೇಲೆ ನಾನು ನೀವು ಹೇಗ್ ಶಾಶ್ವತ ಆಗಕ್ ಸಾಧ್ಯ? ಇವತ್ತು ಏನು ಬದುಕ್ತಿವೋ ಅದೇ ಬದುಕು. ಇವತ್ತು ಬದುಕೋದನ್ನ ಬದುಕ್ಬಿಡ್ಬೇಕು ಅಷ್ಟೇ. ಅಂಡ್ ಎಲ್ಲಾರ್ದು ಒಂದೇ ತರ ಜೀವನ ಇರಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದ್ರೆ ನರ್ಕ ನೋಡ್ಬಿಡ್ಬೇಕು ಆ ತರ ಜೀವನ. ಇನ್ನೊಂದೇನಂದ್ರೆ ಅವ್ರ ಭಾವನೆಗಳಿಗೆ ಬೆಲೆ ಕೊಡಿ. ಒಂದು ಸೊಸೆಯಾಗಿ ಒಂದು ಗಂಡನ ಮನೆಗೆ ಬಂದಾಗ ಅವಳ ಕಷ್ಟಗಳು ಹೆಂಗಿರುತ್ತೆ ಅಂದ್ರೆ, ಅವ್ರನ್ನ ಹುಟ್ಟದಾಗಿಂದ ಅವಳು ನೋಡಿರಲ್ಲ. ಅವ್ರ ಜೊತೆ ಅವಳು ಹೊಂದ್ಕೋಬೇಕು ಅಂದ್ರೆ ಅವಳಿಗೆ ತುಂಬಾ ಟೈಮ್ ಹಿಡಿಯುತ್ತೆ. ಅಷ್ಟರಲ್ಲಿ ಮಕ್ಕಳು, ಗಂಡ, ಮನೆ, ಸಂಸಾರ, ಇಡೀ ಮನೆ ಜವಾಬ್ದಾರಿನೇ ಅವಳ ತಲೆನಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಗಂಡ ತುಂಬಾ ಸಪೋರ್ಟಿವ್ ಆಗಿದ್ದ, ಗಂಡನಿಂದ ಒಂದು ಪ್ರೀತಿ ಸಿಗ್ತಾ ಇದೆ, ಒಂದು ಕಾಳಜಿ ಸಿಗ್ತಾ ಇದೆ ಅಂತ ಅಂದ್ರೆ ಅವಳ ಗಂಡನ ಇಡೀ ಫ್ಯಾಮಿಲಿನ ಪ್ರೀತಿಯಿಂದಾನೇ ನೋಡ್ಕೋತಾಳೆ. ಅವಳಿಗೆ ಪ್ರೀತಿ ಸಿಕ್ಕಿಲ್ಲ ಅಂತ ಅಂದ್ರೆ ಅವಳು ಹೇಗ್ ನೋಡ್ಕೊಳಕಾಗುತ್ತೆ? ನಿನಗ್ ನನ್ನಿಂದ ಏನು ಸಿಗಲ್ಲ, ನೀನ್ ಮಾತ್ರ ಎಲ್ಲಾನು ಮಾಡು ಅಂತ ಹೇಳೋದು ತುಂಬಾ ತಪ್ಪಾಗುತ್ತೆ. ಎಕ್ಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಊರಿಂದ ಊರ್ ಬಿಟ್ಟು ಬಂದಿರ್ತೀರಾ ಬದುಕೋಕ್ಕೋಸ್ಕರ, ಜೀವನ ಕಟ್ಕೊಳ್ಳೋಕೋಸ್ಕರ. ಯಾವತ್ತೂ ಅಷ್ಟೇ ಬೇರೆ ದಾಯಿನ ಹಿಡಿದೇನೆ ನಿಮ್ ತಂದೆ ತಾಯಿ ನಿಮ್ ಮೇಲೆ ಏನ್ ನಂಬಿಕೆ ಇಟ್ಟಿರ್ತಾರೆ ಆ ನಂಬಿಕೆನ ಯಾವಾಗ್ಲೂ ಕಾಪಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಯಾಕಂದ್ರೆ ಅಲ್ಲಿ ಇಲ್ಲಿ ನಂಬಿಸಿ ಕುತ್ತಿಗೆ ಕೊಯ್ಯೋದು, ಅಥವಾ ಹಿಂದೂ ಮುಸ್ಲಿಂ ಕರ್ಕೊಂಡು ಹೋಗಿ ಅವಳನ್ನ ಅಲ್ಲಿ ಸಾಯಿಸ್ತಾ, ಹಂಗ್ ಮೂಟೆ ಕಟ್ಬಿಟ್ಟು ಇಲ್ಲಿ ಎಸ್ದ, ಈ ತರ ಕಥೆಗಳೇ ಜಾಸ್ತಿ ಆಗ್ತಾ ಇದೆ. ಇವಾಗ ಧರ್ಮಸ್ಥಳ ಸೌಜನ್ಯ ಅವ್ರ ಕೇಸ್ ಕೂಡ ಅದೇ ತರನೇ ಆಗ್ತಾ ಇದೆ. ಅದಕ್ಕೊಂದು ಅಸ್ತಿತ್ವನೇ ಸಿಗದೆ ಇರೋರ್ ತರ ಆ ಕೇಸು ಓಡಾಡ್ತಾ ಇದೆ. ಆ ತರ ನೀವು ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ಹುಷಾರಲ್ಲಿ ನೀವು ಎಷ್ಟಿದ್ರು ಸಾಕಾಗಲ್ಲ. ಇವಾಗಿನ ಕಾಲದಲ್ಲಿ ಈ ಸಮಾಜದಲ್ಲಿ ಅವ್ರಿಗೆ ಲಾಭ ಇಲ್ದೇನೆ ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಯಾರು ಮುಂದೆ ಬರಲ್ಲ. ನಿಮಗ್ ನೀವೇ ಸ್ಟ್ಯಾಂಡ್ ತಗೋಬೇಕು. ಆದ್ರೆ ನೀವು ಇಡೋ ಒಂದೊಂದು ಹೆಜ್ಜೆನೂ ಕೂಡ ನಿಮ್ಮ ಸೇಫ್ಟಿನ ನೀವು ನೋಡ್ಕೊಳ್ಳೋ ತರ ಇರಬೇಕು, ನಿಮಗೆ ಸೆಕ್ಯೂರ್ ಇರೋ ತರ ಇರಬೇಕು. ಅಥವಾ ನೀವು ಯಾರನ್ನೇ ನಂಬುದ್ರು ಅವರಿಂದ ನಿಮಗೆ ಸೆಕ್ಯೂರ್ ಇದೆಯಾ ಅನ್ನೋದನ್ನ ನೋಡ್ಕೊಂಡು ನಂಬಿ ಅಂತ ಹೇಳ್ತೀನಿ. ಮಗಳಾಗಿ, ತಾಯಿಯಾಗಿ, ಹೆಂಡತಿಯಾಗಿ ಅವಳ ಜವಾಬ್ದಾರಿನ ಅವಳು ತಗೋತಾ ಇದ್ದಾಳೆ ಅಂದ್ರೆ ಅವಳಿಗೆ ತುಂಬಾ ಜವಾಬ್ದಾರಿಗಳಿರುತ್ತೆ. ಹಾಗಾಗಿ ಅವಳನ್ನ ಯಾವತ್ತೂ ನೆಗ್ಲೆಕ್ಟ್ ಮಾಡಬೇಡಿ. ಅವಳ ಭಾವನೆಗಳಿಗೂ ಬೆಲೆ ಕೊಡಿ. ಅಂಡ್ ಊರು ಮನೆಯವ್ರು ಏನಂತಾರೆ, ಅವ್ರೇನಂತಾರೆ, ಹೆಣ್ಣು ದುಡಿತಾ ಇದ್ದಾಳೆ, ಅವಳು ಅಲ್ಲಿ ಹೋಗ್ತಾ ಇದ್ದಾಳೆ, ಇಲ್ಲಿ ಹೋಗ್ತಾ ಇದ್ದಾಳೆ ಅಂತ ಯಾವುದೇ ಮಾತಿಗೂ ಕಿವಿ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ಅವಳು ನೀವು ಒಂದು ನಂಬಿಕೆ ಇಟ್ಟಿರ್ತೀರ, ಏನ್ ಪೇರೆಂಟ್ಸ್ ಆಗಿರ್ಬೋದು, ಗಂಡ ಆಗಿರ್ಬೋದು, ಮನೆಯವರು ಏನ್ ನಂಬಿಕೆ ಇಟ್ಟಿರ್ತಾರೋ ಅದನ್ನ ಉಳಿಸ್ಕೊಳ್ಳೋಕೋಸ್ಕರ ಹೋರಾಡ್ತಾ ಇರ್ತಾಳೆ. ಅಂತಂದ್ರೆ ಲೈಫ್ ನ ಯಾವತ್ತೂ ಹಾಳು ಮಾಡ್ಕೋಬೇಡಿ. ಎಜುಕೇಶನ್ ಮಾಡೋ ಟೈಮಲ್ಲಿ ಎಜುಕೇಶನ್ ಮಾಡಿ. ನಾನು ಏನಪ್ಪಾ ಹೇಳ್ತೀನಿ ಅಂತ ಅಂದ್ರೆ, ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದು ನಾನ್ ದುಡ್ದು ನನ್ನ ಓನ್ ಸಂಪಾದನೆಯಿಂದ ನಾನು ಸಾಕ್ತೀನಿ, ಯಾರ ಮೇಲೂ ಡಿಪೆಂಡ್ ಆಗ್ದೇನೆ, ಯಾರ ಮುಂದೆ ಕೈ ಚಾಚದೇನೆ ನನ್ನ ತಂದೆ ತಾಯಿನ ನೋಡ್ಕೋತೀನಿ, ನನ್ನ ಫ್ಯಾಮಿಲಿನ ನೋಡ್ಕೋತೀನಿ ಅನ್ನೋ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಗಂಡು ಮಕ್ಕಳು ಆದಷ್ಟು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ. ಅಂಡ್ ಎಲ್ಲರಿಗೂ ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಒಂದು ಹೆಣ್ಣಾಗಿ ಒಂದು ಪ್ರಪಂಚದಲ್ಲಿ ಸರ್ವೈವ್ ಆಗ್ಬೇಕು ಅಂದ್ರೆ ತುಂಬಾ ರಿಸ್ಕ್ ಗಳನ್ನ ಫೇಸ್ ಮಾಡ್ಬೇಕಾಗಿರತ್ತೆ. ಸೊ ಹಾಗಾಗಿ ಯಾವತ್ತೂ ಅಷ್ಟೇ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋ ಹೆಣ್ಮಕ್ಳಿಗೆ ಇದನ್ನ ಶೇರ್ ಮಾಡಿ. ಹಾಗೆಯೇ ಇಂತಹ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ನಾನು ತುಂಬಾ ಚಿಕ್ಕವಳು, ನಿಮ್ ಮುಂದೆ ಏನೇ ತಪ್ಪಿದ್ರು ನನಗೆ ಹೇಳಿ, ನಾನು ತಿದ್ಕೋತೀನಿ. ಏನೇ ಒಂದು ಇದ್ರು ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಆಗುತ್ತೆ, ನಿಮ್ಮ ಒಂದು ವ್ಯೂಸ್ ನಂಗೆ ತುಂಬಾ ಮುಖ್ಯ ಆಗುತ್ತೆ. ನೆಕ್ಸ್ಟ್ ಏನಾದ್ರೂ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ರೂ ಕೂಡ ಕಮೆಂಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ಇದ್ರೆ ನಾನು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.